ಸಾಕಾಗ್ಯದ. ಎಂದೂ ಒಂದು ದೂರ ಪ್ರವಾಸ ಹೋಗುವಂಥ ಪರಿಸ್ಥಿತಿ ಇಲ್ಲ, ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕಲಿಸುವಂಥ ಸ್ಥಿತಿ ಒಳಗಿಲ್ಲ. ಒಬ್ಬ ರೈತ ಸಾಮಾನ್ಯ 1 ಎಕರೆ 2 ಎಕರೆ ರೈತ ಎಲ್ಲಾದರೂ ನೀವು MBBS ಇವತ್ತು BE ಕಲಿಸುವಂಥ ಸ್ಥಿತಿಯೊಳಗೆ ಇದ್ದಾನ ಅನ್ನುವಂಥದ್ದು, ಹೈಯರ್ ಎಜುಕೇಷನ್ ಕಲಿಸುವಂಥ ಸ್ಥಿತಿಯೊಳಗೆ ಇದ್ದಾನ ಅನ್ನುವಂಥದ್ದು. ಯಾಕಂದ್ರೆ ಯಾವ ರೀತಿ ಫೀಸ್ ಸ್ಟ್ರಕ್ಚರ ಏನು ಎಂತು ಗೌರ್ಮೆಂಟ್ ಕಾಲೇಜ್ಗಳು MBBS ಮಾಡ್ಕೊತ ಅವ್ರ ಮಕ್ಕಳು ಎಷ್ಟು ಖರ್ಚು ಮಾಡ್ಬೇಕಾಗ್ತದೆ, ಯಾರ್ಯಾರು ಕಾಲು ಇಡಬೇಕಾಗ್ತದೆ, ಬ್ಯಾಂಕರ್ಗಳು ಕಾಲು ಎಷ್ಟು ಇಡಬೇಕಾಗ್ತದೆ, ಇದನ್ನೆಲ್ಲ ನೆನಪಿಸ್ಕೊಂಡಾಗ ಇವ್ರು ಕೊಡುತ್ತಿರೋಂಥ 3500 ಇವ್ರ ಮಕ್ಕಳ ಮಧ್ಯೆ ಎಲ್ಲ ಕಡೆ ಹೋಗ್ತಿದೆ. ಯಾಕಂದ್ರೆ ಫುಲ್ ಅವ್ರು ಬಂಡವಾಳ ಹಾಕಿರ್ತಾರೆ ಪಾಪ ಅವ್ರು ಅನ್ನುವಾಗ 500 ಕೋಟಿ 1000 ಕೋಟಿ ಹಾಕಿರ್ತಾರೆ ಅಂತ ಹೇಳ್ತಾರೆ. ಅದು ಲೋನ್ ನಮ್ಮ DCC ಬ್ಯಾಂಕಿನ ತೊಗೊಳ್ತಾ ಇರ್ತಾರೆ ಅಂತ ಇನ್ನೊಂದು ಎಲ್ಲಿ ತೊಗೊಳ್ತಾ ಇರ್ತಾರೆ. ಅದು ತೊಗೊಂಡು ಇಲ್ಲಿ ದುಡಿಮೆ ತಗೊಂಡು ಇಲ್ಲೇ ಒಂದು ಪ್ರಾಡಕ್ಟ್ ಅಲ್ಲ, ಶುಗರ್ ತೆಗಿತಾರೆ, ಬಳ್ಳಿ ತೆಗಿತಾರೆ, ಸೆರೆ ಮಾಡಿಸ್ತಾರೆ. ಅದ್ರ ಜೊತೆಗೆ ಈ ಹೊಸ ಮತ್ತು ಟೆಕ್ನಾಲಜಿ ಬಳಸಿ ಎಥನಾಲ್ ಮಾಡ್ಕೊಂಡು ಅಲ್ಲೂ ಲಾಭ ಮಾಡ್ಕೊಳ್ತಾರೆ. ಆದ್ರೆ ಆ ಲಾಭದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾರೆ. ಆದರೂ ಎಲ್ಲರೂ ಇಲ್ಲ ರೈತರಿಗೆ ನಾವು ಅನುಕೂಲ ಮಾಡ್ತೀವಿ ಅಂತ ಮಾತಾಡ್ತಾರೆ. ಇವತ್ತು ನಮ್ಮ ಎಲ್ಲ ಉಸ್ತುವಾರಿ ಇರ್ಬೋದು, ಸತೀಶ್ ಅವರು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇರ್ಬೋದು, ಇನ್ನುಳಿದ ಎಲ್ಲ ಸಚಿವರಾಗಿರ್ಬೋದು, ಎಲ್ಲರೂ ಮಾತಾಡ್ತಾರೆ. ಆದರೆ ಅದರ ಕೃತಿಗೊಳಿಸೋದು ಅಷ್ಟೇ ಕಷ್ಟ ಆಗಿದೆ. ಬಟ್ ಈ ಸಲ ಈಗ ನೀವು ಏನು ರೈತರು ಗಟ್ಟಿ ನಿಂತಿದ್ದೀರಿ ಅದು ಪ್ರತಿಫಲ ಮೋಸ್ಟ್ಲಿ ಸಿಗ್ಬೋದು ಅಂತ. ಯಾಕಂದ್ರೆ ಒಂದು ಮಾತನ್ನು ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಮೋದಿ ಅವರಷ್ಟು ಕಠೋರ ಮನುಷ್ಯನವರು ಸಿದ್ದರಾಮಯ್ಯ ಅಲ್ಲ, ಸಮಾಜವಾದಿ ಎಲೆಕ್ಟ್ರೇಟ್ ಬಂದಿದ್ದರಿಂದಾಗಿ ಮೋಸ್ಟ್ಲಿ ಅವರು 3500 ಮಾಡೇ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮೆಲ್ಲರೂ ಭಾಳಷ್ಟದ. ಇಲ್ಲಾಂದ್ರೆ ಅವರು ಇನ್ನೊಬ್ಬ ಮೋದಿ ಅಂತ ಹೇಳಬೇಕಾಗ್ತದೆ ಅಂತ ಹೇಳ್ತಾ, ಇದು ಇವತ್ತಿನ ಇಲ್ಲಿವರೆಗಿನ ಡೆವಲಪ್ಮೆಂಟ. ನೋಡು ಇನ್ನೇನಾಗ್ತದೆ. ನಾವು ನಿಮ್ಮ ಜೊತೆಗೆ ಇದ್ದೀವಿ, ಹೇಳ್ತಾ ಇರ್ತೀವಿ, ಚರ್ಚಿಸ್ತಾ ಇರ್ತೀವಿ. ನೋಡ್ತಾ ಇರಿ ಸದಾ, ಮತ್ತು ಶೇರ್ ಮಾಡ್ತಾಯಿರಿ, ಅದೇ ರೀತಿ ಕಾಮೆಂಟ್ ಮಾಡ್ತಾಯಿರಿ. ನಮ್ಮ ತಪ್ಪಂತ ಹೇಳಿ ತಿದ್ಕೊಳ್ತೀವಿ. ಅದಕ್ಕೆಲ್ಲಕ ಇದನ್ನು ಸಬ್ಸ್ಕ್ರೈಬ್ ಬೆಟರ್ H60 ನ್ಯೂಸ್ ಅರ್ಥಾತ್ ಸತ್ಯದ ಕಾಯಿಗಳು ವಂದನೆಗಳು.